स्वागत है आपका बी न्यूज नेशन में। मैं हूं आबिद हुसैन शेख। एमएलसी इलेक्शन में कांग्रेस का पंजाब पावर, बीजेपी जेडीएस के 11 एमएलए ने किया क्रॉस वोटिंग का दावा। बेंगलुरु कर्नाटका विधान परिषद एमएलसी चुनाव में कांग्रेस ने जबरदस्त 5 में से 5 क्लीन स्वीप करते हुए सभी 5 सीट जीत ली है। सबसे बड़ी बात यह रही कि कांग्रेस को अपने नंबर से ज़्यादा 11 एक्स्ट्रा वोट्स मिले हैं, जिससे बीजेपी और जेडीएस में क्रॉस वोटिंग और बगावत खुलकर सामने आई है। कांग्रेस से एमएलसी जीतने वाले 5 उम्मीदवारों में बीके हरिप्रसाद को 30, बीएस शिवन्ना को 30, कुम्मकनूर तिप्पन्ना को 30, पीवी मोहन को 29, विनय कार्तिक को 32। बीजेपी के कुल 62 एमएलए में जिन 2 उम्मीदवारों ने एमएलसी पद जीता है उनमें राघव कोटिला को 29, लिंगराज पाटिल को 27, जबकि 28 वोट जीत के लिए चाहिए थे। इन उम्मीदवारों को जेडीएस के 18 एमएलए होने के बावजूद 14 वोट मिलने से करारी हार और बीजेपी जेडीएस दोस्ती पर उठ रहे हैं सवाल। कांग्रेस के पास वोटिंग से पहले लगभग 140 वोट्स मौजूद थे, लेकिन काउंटिंग में पार्टी को 151 वोट्स मिले। इससे साफ संकेत मिला है कि बीजेपी जेडीएस के कई विधायकों ने कांग्रेस के पक्ष में वोट डाला है। दूसरी तरफ बीजेपी को अपनी उम्मीद से कम वोट्स मिले हैं और एक वोट इनवैलिड भी करार दिया गया। जेडीएस के गोविंद राजू को सिर्फ 14 वोट्स मिले, जबकि पार्टी के पास 18 एमएलए मौजूद थे। इससे जेडीएस के अंदर भी नाराजगी और क्रॉस वोटिंग की चर्चा तेज हो गई है। कांग्रेसी नेताओं ने इसे सरकार और गारंटी योजनाओं पर विधायकों के भरोसे की जीत बताया। वहीं बीजेपी और जेडीएस के लिए ये नतीजा एक बड़ा राजनीतिक झटका माना जा रहा है। अब सबकी नज़र इस बात पर है कि क्रॉस वोटिंग करने वाले एमएलए कौन थे और दोनों पार्टियां इस पर क्या एक्शन लेते हैं। ನಂಬಿಕೆ ಇಟ್ಟು ನಮ್ಮೆಲ್ಲರಿಗೂ ಸಹ ವಿಧಾನ ಪರಿಷತ್ತಿನಲ್ಲಿ ಒಂದು ಆಸ್ಪದವನ್ನು ಮಾಡಿಕೊಟ್ರು. ಅವರ ಯಾವುದೇ ರೀತಿಯ ಧಕ್ಕೆ ಬರದಾಗೆ ನಾವು ನಡ್ಕೊಂಡು ಎಲ್ಲರೂ ಸಹ ಗೆದ್ದಿದ್ದೀವಿ. ಅದಕ್ಕೋಸ್ಕರ ಅವರಿಗೆ ಮೊಟ್ಟ ಮೊದಲನೇ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಲಿಕ್ಕೆ ಬೀಳ್ತೇನೆ. ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿದಾಗೆ ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾಯಿದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾದಳದವರು, ಅವರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಜನತೆಯ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ. ನಾಯಕತ್ವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಶಿವಕುಮಾರ್ರವರು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಜನತೆ ಕೊಟ್ಟಿದ್ದಾರೆ ಅಂತ ನಾನು ಆದರೂ ಭಾವಿಸಿದ್ದೇನೆ. ಪರಮೇಶ್ವರ್ ಒಬ್ಬರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನನ್ನ ನರಶಿವ ಅಂದ್ಬಿಟ್ಟು ನಾನೆಲ್ಲ ಎಮ್ಎಲ್ಎಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದೆ ಅಲ್ಲ. ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ, ಬರೀ ಎಮ್ಎಲ್ಎಗಳು ಕೂತಿದ್ದೀವಿ. ನಮ್ಮ ಎಮ್ಎಲ್ಎ ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ನನಗೆ ಗೊತ್ತಿಲ್ಲ ಕ್ರಾಸ್ ಯಾಕೆ ಕ್ರಾಸ್ ಆಗ್ತದೆ. ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ತಮಿಳುನಾಡು ಗೌರ್ಮೆಂಟ್ ಅಟ್ಲೀಸ್ಟ್ ನಾವೆಲ್ಲ ಸೇರೋಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ನಾವು ಮೊದಲಿಂದನೂ ನಾವು ಮತದಾನ, ಏಕೆಂದರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ವಿ. ಎಮ್ಎಲ್ಎಗಳೆಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರಬೇಕು.
So I want to point out to you and say thank you to all fellow Kannadigas. Thank you to people of Karnataka. Thank you to all the Congress workers. Thank you to Congress and other legislators who decided to support the Congress candidates. In reality, while this is a victory for Shri D.K. Shivkumar and Shri B.K. Hariprasad and every single legislator, Congress legislator and worker, this is a victory for people of Karnataka. This is a victory for people of Karnataka for the simple reason that the legislators of Karnataka have placed their seal of approval on the stellar and outstanding work done by Congress party in last 3 years. The legislators of Karnataka have spoken in large majority to say that the politics of BJP and politics of Janata Dal, which is anti-Congress guarantees, which is anti-people of Karnataka, hereby stands rejected by their own. The legislators of Karnataka have got together and spoken by a huge majority to say that they are putting their stamp of approval on the welfare principles, on the principles pro-constitution, on the fight. और खबरों के लिए देखते रहिए बी न्यूज़ नेशन।